ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಆ ಲೈಕ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸೊ ಗೈಸ್, ಇವಾಗ ಮಾರ್ನಿಂಗ್ ಇವಾಗ ಟೈಮ್ ಬಂದು ಎಷ್ಟು ಹಾಯ್ ಎಲ್ಲ ಓಕೆ. ಈಗ ಏನು ಮಾರ್ನಿಂಗ್ ನಾನೇನು ತಿಂಡಿ ಮಾಡ್ತಾ ಇಲ್ಲ, ಸಾಂಬಾರು ಡೈರೆಕ್ಟಾಗಿ ಸಾಂಬಾರು ಮಾಡ್ತಿದ್ದೀನಿ. ಹೇಳಿದ ಹಬ್ಬಕ್ಕೆ ಅದು ಹೇಳಿದಂತ ಹಬ್ಬ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಇನ್ನು ಫ್ರಿಜ್ ಕ್ಲೀನ್ ಮಾಡೋದಿದೆ, ಮತ್ತು ಇದೊಂದು ಪೆಂಡಿಂಗ್ ಇದೆ, ಅದೊಂದು ಕ್ಲೀನ್ ಮಾಡ್ಕೋಬೇಕು. ಸಣ್ಣ ಪುಟ್ಟ ಕೆಲಸ ಇರೋದೇ ಇವಾಗ ಮಾಡ್ಕೋಬೇಕಷ್ಟೇ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಒಂದೇ ಸಲ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇದು ಮತ್ತು ಪಾಲಕ್ ಸೊಪ್ಪು ಸಾರು ಮಾಡ್ತಾ ಇರೋದು. ಪಾಲಕ್ ಸೊಪ್ಪು ಸಾರು ಮಾಡ್ತಿರೋದಕ್ಕೋಸ್ಕರ ನಾನು ಪಾಲಕ್ಕೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಮಾಡೋದಕ್ಕೆ ಅಂತ ನಾನು ಏನು ಸಾಂಬಾರಿಗೆ ಏನೇನು ಬೇಕೋ ಅದು ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಬೇಗ ಬೇಗ ಮಾಡ್ಕೊಬೇಕು. ಇನ್ನೂ ಟಿಫನ್ ತಿಂದಿಲ್ಲ. ಸೊ ಅದಕ್ಕೋಸ್ಕರ ಟಿಫನ್ ಬದಲು ಡೈರೆಕ್ಟಾಗಿ ನಾವು ಸಾಂಬಾರೇ ಮಾಡಿಬಿಡೋಣ, ಹೇಗಿದ್ರು ಒಂದೇ ಸಲ ಆಗುತ್ತೆ, ಕೆಲಸ ಇದ್ದರೆ ಮಾಡ್ಕೊಬೋದು ಅಂದ್ಬಿಟ್ಟು ನಾನು ಇವಾಗ ಸಾಂಬಾರೇ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಬೇಗ ಪಟ್ ಅಂತ ಮಾಡಿಬಿಡೋಣ. ಹಾಗೆ ಗೈಸ್, ನಿಮಗೆ ನೆನೆ ರಾಗಿದು ಪ್ಲೇಟ್ಗೆ ಶಿಫ್ಟ್ ಮಾಡಿದ್ದೆಲ್ಲ ಅದು ತೋರಿಸ್ತೀನಿ ರೀ. ಅದು ಹೇಗೆ ಬಂದಿದೆ ಅಂತ ಅದನ್ನು ತೋರಿಸ್ತೀನಿ ರೀ. ಗೈಸ್, ನಾನು ಇಲ್ಲೇ ಇಟ್ಟಿದ್ದೆ, ನಾನೇನು ಅದನ್ನು ಮುಟ್ಟಕ್ಕೆ ಹೋಗಿರಲಿಲ್ಲ ಅಂತ. ನೋಡಿ ಹೇಗೆ ಸಖತ್ತಾಗಿ ಬಂದಿದೆ. ವಾವ್, ಕಾಣಿಸ್ತಾ ಇದೆಯಾ? ನೋಡಿ, ಹಿಂಗಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಬಂದಿದೆ. ನೋಡಬೇಕು ಇನ್ನೊಂದು ವಾರಕ್ಕೆ ಎಷ್ಟು ಬೇಗ ಬರುತ್ತೆ ಅಂತ ಇನ್ನೂ ಐಡಿಯಾ ಇಲ್ಲ. ನನಗಂತೂ ನೋಡ್ಬಿಟ್ಟು ಫುಲ್ ಖುಷಿಯಾಗೋಯ್ತು ಇದನ್ನು ಬೆಳಗ್ಗೆ ನೋಡಿ. ಸೊ ನಾನು ಇವತ್ತು ಲೇಟಾಗಿ ಎದ್ದೆ, ಮಾರ್ನಿಂಗು 7:45 ಆಗಿತ್ತು ನಾನು ಎದ್ದಾಗ. ಹಾಗಾಗಿ ಎದ್ದಿದ ತಕ್ಷಣ ನಾನು ನೋಡಿದ್ದೆ ಫಸ್ಟ್ ಇದನ್ನು ನಿಮ್ಗೆ ತೋರಿಸೋಣ ಅಂದ್ಕೊಂಡೆ, ಬಟ್ ಆಮೇಲಿಂದ ತೋರಿಸೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ಇವಾಗ ಇಷ್ಟು ಬಂದಿದೆ. ಇವಾಗ ಟೈಮ್ ಬಂದು 9 o'clock ಆಗಿದೆ ಅಲ್ವಾ, 9 o'clock ಇಷ್ಟಿದೆ. ನೆಕ್ಸ್ಟ್ ಇನ್ನು ಈವ್ನಿಂಗ್ ಗಂಟ ನೋಡೋಣ ಎಷ್ಟು ಬರುತ್ತೆ ಅಂತ. ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಬಂದಿದೆ. ನೋಡಿ, ಈ ಥರ ಬಂದಿದೆ, ಚೆನ್ನಾಗಿದೆ ಮಾತ್ರ. ಅದು ಟಿಶ್ಯೂ ಪೇಪರ್ ಹಾಕಿರೋದಕ್ಕೆ ಈ ಥರ ಲುಕ್ಕು ಬೇಗ ಬೇಗ ಮೊಳಕೆ ಬರ್ತಾನೆ ಇದೆ. ಅದು ನಾನು ವಾಟರ್ ಸ್ಪ್ರೇ ಮಾಡ್ತಾನೆ ಇದ್ದೆ. ಸೊ ನಾನು ಅವಾಗವಾಗ ವಾಟರ್ ಸ್ಪ್ರೇ ಮಾಡ್ತಿರೋದಕ್ಕೆ ಬೇಗ ಬೇಗ ಬಂದಿದೆ ಇದು. ಈಗಲೂ ಸಹ ಸ್ಪ್ರೇ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಮಾಡಿರಲಿಲ್ಲ, ಈಗ ಮಾಡ್ತಾಯಿದ್ದೀನಿ. ಹೇಗಿದ್ರು ನಿಮ್ಗೆ ತೋರಿಸ್ಬೇಕಲ್ಲ, ಹಾಗೆ ನಿಮ್ಗೆ ತೋರಿಸ್ಬಿಟ್ಟು ಹಾಗೆ ಮಾಡೋಣ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೆ. ಸೊ ಇವಾಗ ಇದನ್ನು ಹಿಂಗೆ ಬಿಡ್ತೀನಿ, ನೋಡೋಣ ಎಷ್ಟು ಏನಂತಾರೆ ಫುಲ್ ಬರುತ್ತೆ ಅಂತ. ಇದನ್ನು ಮೊಳಕೆ ಬಂದಮೇಲೆ ಅದನ್ನು ಏನಂತಾರೆ ಇಷ್ಟು ಉದ್ದ ಬಂದಮೇಲೆ ಅಂತ ಅದು ಹೇಳೋಕ್ಕೆ ನನಗೆ ನಿಜ ಗೊತ್ತಿಲ್ಲ. ಗೊತ್ತಿದ್ರೆ ಪ್ಲೀಸ್ ನನಗೆ ಹೇಳಿ. ನೋಡಿ, ಈಗಿಟ್ಟರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೂಪರಾಗಿದೆ. ಸೊ ಹಾಗೆ ಇದರಲ್ಲಿ ಹಾಗೆ ಇಟ್ಟಿದ್ದೀನಿ. ಇದು ಬೇರೆ ಕಡೆ ಶಿಫ್ಟ್ ಮಾಡಬೇಕಿತ್ತು, ಮಾಡಲಿಲ್ಲ. ನನಗೆ ಅದೇ ಹೇಳಿದ್ನಲ್ಲ ಗೈಸ್, ನನಗೆ ಕೆಲಸ ತುಂಬ ಇದರಿಂದ ಶಿಫ್ಟ್ ಮಾಡಲಿಕ್ಕೆ ಆಗಿಲ್ಲ. ಇದಕ್ಕೆ ನಾನೇನು ಟಿಶ್ಯೂ ಏನೂ ಹಾಕಿಲ್ಲ, ಆದ್ರೂ ಇಷ್ಟು ಬೇಗ ಬಂದಿದೆ ಇದು. ಅದರಲ್ಲಿ ಇನ್ನೂ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಅಂದ್ಕೊಂಡಿದ್ದು ನನ್ನ ಪ್ರಕಾರ. ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇದನ್ನು ಇವಾಗ ಇಲ್ಲಿಗೆ ಬಿಟ್ಬಿಟ್ಟು ನೆಕ್ಸ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್. ನೋಡಿ, ನಾನು ಇದು ಪಾಲಕ್ ತೊಳೆದಿಟ್ಕೊಂಡಿದ್ದೆನಲ್ಲ, ಪಾಲಕ್ನ ನಾನು ವಾಶ್ ಮಾಡಿ ಕ್ಲೀನಾಗಿ ಒಂದು 3-4 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿಲ್ಲ. ಇವಾಗ ಫಸ್ಟು ಇದಕ್ಕೆ ನಾನು ಹೆಸರುಬೇಳೆನೂ ಮತ್ತು ತೊಗರಿಬೇಳೆನೂ ಎರಡನ್ನೂ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆ ತೊಗರಿಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಕೂಡ. ಹಾಗೆಯೇ ಅದ್ರ ಜೊತೆ ಒಂದೇ ಸಲ ಕೂಗಿಸ್ಬೇಕು. ಹಾಗಾಗಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ. ಹಾಗೆ 1 ಈರುಳ್ಳಿ ತೊಗೊಂಡೆ. 1 ಈರುಳ್ಳಿಲಿ ಒಂದಿಷ್ಟು ಮುಕ್ಕಾಲು ಭಾಗ ಇದು ಕೂಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಗ್ಗರಣೆಗೆ ಮತ್ತು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಕರಿಬೇವನ್ನ. ಮತ್ತು 1-2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1-2 ಟೊಮೆಟೊ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಹಾಕೋಬೇಕು. ಇದನ್ನು ಫಸ್ಟ್ ಹಾಕೊಂಬಿಡೋಣ ಇರಿ. ಗೈಸ್, ಹಾಗೆಯೇ ನಾನು
ಇದು ಕಾಣಿಸ್ತಾ ಇಲ್ಲ ಗೈಸ್. ಹಾಗೆಯೇ ನಾನು 1 ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೇ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಅದು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ ಖಾರ ಜಾಸ್ತಿ ಆಗ್ಬೋದು. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಸ್ವಲ್ಪ ನನಗೆ ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ನಾನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು. ಸೊ ನನಗೆ ಖಾರ ಕಮ್ಮಿ ಬೇಕು, ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಇದನ್ನು ಹಾಕ್ಕೊಂಬಿಡೋಣ. ಇದು ಹಾಕ್ಕೊಂಡ ನಂತರ ಸ್ಟವ್ ಹಂಚ್ಕೊಂಡ್ಬಿಡ್ತೀನಿ. ಇದನ್ನು ಸ್ವಲ್ಪ ಸ್ಲಿಮ್ ಮೇಲೆ ಇಟ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೋಬೇಕು. ಸ್ವಲ್ಪ ಫಸ್ಟು ಇದನ್ನು ಫ್ರೈ ಮಾಡ್ಕೊಬೇಕು ಗೈಸ್. ಇವಾಗ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನಾನು ಇದನ್ನು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಸಪ್ರೇಟಾಗಿ ಎಣ್ಣೆ ಹಾಕ್ಕೋಬೇಕಲ್ಲ, ಹಾಗಾಗಿ ಗೈಸ್. ಹಾಗೆ ನಮ್ಮಮ್ಮ ಅವರೆಕಾಯಿ ಕೊಟ್ಟು ಕಳಿಸಿದ್ರು, ಅದನ್ನು ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ಹಸಿ ಅವರೆಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ. ಒಂದು 5-6 ಸಲ ಚೆನ್ನಾಗಿ ಕೂಗಿಸ್ಕೊಂಡು ಇದನ್ನು ರುಬ್ಕೋಬಾರ್ದು, ಹಾಗೇ ಏನಂತಾರೆ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಚೆನ್ನಾಗಿ ಒಂದು 5 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದು ಒಂಥರ ಗಮ್ಮಂತ ಸ್ಮೆಲ್ ಬರುತ್ತೆ. ಆಮೇಲೆ ಇದಕ್ಕೆ ನಾವು ಗೈಸ್, ನಾನು ಇದನ್ನು ಪಾಲಕ್ ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಮ್ಯಾಶ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸ್ವಲ್ಪ ಹಾಕ್ಕೊಂಡು ಒಂದು 5-6 ಸಲ ಚೆನ್ನಾಗಿ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯಬೇಕು. ಬೆಂದಾದಾಗ ಸ್ವಲ್ಪ ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಫೀಲ್ ಆಗುತ್ತೆ. ಅದು ಅವಾಗ ಟೇಸ್ಟು ಕೂಡ ಸೂಪರ್ ಅನಿಸುತ್ತೆ. ಸೊ ಓಕೆ, ಇಷ್ಟು ಸಾಕು ಬೆಂದಿರೋದು. ಇದಕ್ಕೆ ನಾನು 1 ಬೌಲಷ್ಟು ನೀರು ಹಾಕ್ಕೊಳ್ತೀನಿ. 1 ಬೌಲಷ್ಟು ನೀರು ಹಾಕ್ಕೊಂಡು ನಾವು ಐ ಫ್ಲೇಮಲ್ಲಿ ಇಟ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಆಗ ಕ್ಯಾಪ್ ಹಾಕಬೇಕು. ಸ್ವಲ್ಪ ಕುದ್ದಾದ ನಂತರ ಕ್ಯಾಪ್ ಹಾಕ್ಕೊಂಡಾಗ ಆವಾಗ ಬೇಗ ಕೂಗುತ್ತೆ. ಇಲ್ಲಾಂದರೆ ಇದ್ರದ್ದು ವಿಜಿಲ್ ಮೇಲಿಂದನೇ ನೀರು ಹೊರಗಡೆ ಬಂದ್ಬಿಡುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನಾನು ಕುದಿಸ್ಕೊಳ್ತೀನಿ. ಒಂದು 2-3 ಮಳ್ಳು ಅಂತಾರಲ್ಲ, ಮಳ್ಳಬೇಕು ಅಂತಾರಲ್ಲ, ಹಾಗೇ ಇದು ಮಳ್ತಾ ಇದ್ದೀವಾಗ. ಇವಾಗ ನಾನು ಕ್ಯಾಪ್ ಹಾಕ್ಕೊಂಡ್ಬಿಡ್ತೀನಿ. ಕ್ಯಾಪ್ ಹಾಕ್ಕೊಂಡು ಒಂದು 5-6 ವಿಜಿಲ್ ಕೂಗಿಸ್ಕೊಳ್ತೀನಿ. ಇದು ಕೂಗಾದ್ಮೇಲೆ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಸಿಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ನಾನೊಂದು 6-7 ಜಾಸ್ತಿ ಕರೆಕ್ಟಾಗಿ ಒಂದು 6-7 ಕೂಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಈ ಥರ ಆಗುತ್ತೆ. ಸೊ ನೋಡಿ, ಇದನ್ನು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಹಾಕ್ಕೊಂಡಿದ್ದೀನಿ. ಹಾಗೇನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಆನಂತರ ನಾನು ಆಗಲೇ ಕೂಗಿಸ್ಕೊಳ್ಳೋಕ್ಕೆ ಜೀರಿಗೆ ಹಾಕ್ಕೊಂಡಿರಲಿಲ್ಲ. ಇವಾಗ ಒಗ್ಗರಣೆಗೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಆನಂತರ ನಾನು ಆಗಲೇ ಏನು ಕೂಗಿಸಿಟ್ಕೊಂಡಿದ್ದ ಪಾಲಕ್ ಸೊಪ್ಪನ್ನ ಅದನ್ನೇ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಅದೇ ಕುಕ್ಕರ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಮಿಕ್ಸ್ ಮಾಡ್ಕೊಂಡು ತೊಳ್ಕೊಂಡು ಚೆನ್ನಾಗಿ, ಅಂದರೆ ಜಾಸ್ತಿ ಸಾಂಬಾರು ತೆಳ್ಳಗೆ ಹಾಕ್ಬಾರ್ದು. ಸೊ ಹಾಗಾಗಿ ನಮಗೆ ಗಟ್ಟಿಗಿರೋ ಕಾರಣ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದು ಕುದ್ದಾದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ. ಸೊ ತುಂಬಾ ಟೇಸ್ಟ್ ಕೂಡ ಇರುತ್ತೆ.
ಗೈಸ್ ಆಗಲೇ ನಿಮ್ಗೆ ಹೇಳಿದ್ನಲ್ವ ಕೆಲಸ ಮಾಡಬೇಕು ಅಂತ. ಸೊ ಮಾಡಲಿಲ್ಲ, ಇನ್ನೂ ಕೆಲಸ ಮಾಡಿಲ್ಲ. ನನ್ನ ಮಗಳಿಗೂ ತಿನ್ನಿಸ್ಬಿಟ್ಟು ಊಟ ಮಾಡಿಸ್ಬಿಟ್ಟು ನಾನು ಕೂಡ ಹಾಗೆ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ಟಿದ್ದೆ. ಒಂದು 1/2 ಮುಕ್ಕಾಲು ಅವರ್ ಹಾಗೆ ಮಲ್ಕೊಂಬಿಟ್ಟಿದ್ದೀನಿ ವಿಡಿಯೋ ಎಡಿಟ್ ಮಾಡಿಕೊಂಡು. ಟೈಮು ಹೋಗಿದ್ದೇ ಗೊತ್ತಾಗಲಿಲ್ಲ, ಎಷ್ಟೊತ್ತಾಯಿತು ಏನು ಅಂತ. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ತುಂಬ ಅದೇ ಫುಲ್ ಟಯರ್ಡ್ ಅನಿಸ್ತಾಯಿತ್ತು. ನಿನ್ನೆ ಆ್ಯಸಿಡಲ್ಲೆಲ್ಲ ಫುಲ್ಲು ವಾಶ್ ಮಾಡಿದ್ನಲ್ಲ, ಫುಲ್ಲು ತೋಟೆಲ್ಲ ಪೇಯ್ನ್ ಆಗ್ತಾಯಿತ್ತು. ಮಾತಾಡೋಕ್ಕೆ ಆಗ್ತಾಯಿರಲಿಲ್ಲ, ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಹಂಗಾಗೋಗಿದೆ. ಸೊ ಇವಾಗ ಕೆಲಸ ಮಾಡಬೇಕು. ಜ್ಯೂಸ್ ಮಾಡ್ಕೊಂಡು ಕುಡ್ಕೊಬಿಡೋಣ ಅಂತ ಇದ್ದೀನಿ. ನನ್ನ ಮಗಳು ಮಲಗಿದ್ದಾಳೆ, ಅವಳು ಎದ್ದೋಳಷ್ಟರಲ್ಲಿ ಜ್ಯೂಸ್ ಮಾಡಿ ಇಟ್ಬಿಟ್ಟು ಅವಳಿಗೂ ಸಹ ಮಾಡಿಟ್ಬಿಟ್ಟು ನಾನು ಸ್ವಲ್ಪ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಅವಳು ಬೇಗ ಸ್ವಲ್ಪ ಇವಾಗ ಲೇಟಾಗಿ ಎದ್ದೊಳ್ತಾಳೆ ಅಂದ್ಕೊಂಡಿದ್ದೀನಿ. ಅವಳು ಎದ್ದೋಳಷ್ಟರಲ್ಲಿ ನಾನು ಪಟಾಪಟ್ ಅಂತ ನಾನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಇನ್ನೂ ಕೆಲಸ ಬೇಜಾನಿದೆ. ನಾಳೆಯಿಂದ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ಲ, ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು, ಏನೇನು ಇರ್ತೈತ ಅಂತ. ಹಾಗಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಪಟಾಪಟ್ ಅಂತ. ನಾನು ಮುಂದ್ಗಡೆ ಲೈಟ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಅಂತ. LED ಲೈಟು ಬೆಳಕು ಕಾಣಿಸ್ತಾ ಇಲ್ಲ, ಹಾಗಾಗಿ ಲೈಟ್ ಹಾಕ್ಕೊಂಡಿದ್ದೀನಿ. ಕೆಮ್ಮು ಅಂದರೆ ಕೆಮ್ಮು, ಹೆವಿ ಕೆಮ್ಮು. ಓಕೆ ಬನ್ನಿ ಜ್ಯೂಸ್ ಮಾಡ್ಕೊಂಬಿಡ್ತೀನಿ ಫಸ್ಟು, ಆಮೇಲೆ ಏನು ನೋಡಿ ಏನಂದರೆ ಏನೂ ಮಾಡಿಲ್ಲ. ಇನ್ನೂ ಪಾತ್ರೆ ಆಗಿದೆ ಸ್ವಲ್ಪ. ಇದಕ್ಕೆ ಸ್ಟವ್ ಒರೆಸ್ಬೇಕು, ಸ್ಟವ್ ಹಂಗೆ ಇದೆ. ಇದು ಪೆಂಡಿಂಗ್ ಇದೆ ನೋಡಿ, ನಾನು ಹಿಂದ್ಗಡೆ ಇರೋ ಬಾಕ್ಸ್ ಕೂಡ ತೊಳಿಬೇಕು. ಎಷ್ಟು ಕೆಲಸ ಮಾಡ್ತಾಯಿದ್ರೆ ಮಾಡ್ತಾನೆ ಇರಬೇಕು ಅನಿಸುತ್ತೆ. ಸಣ್ಣ ಪುಟ್ಟ ಕೆಲಸ ಮಾಡೋದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಏಕೆಂದರೆ ಫುಲ್ಲು ವೀಡಿಯೋ ಮಾಡ್ತಿದ್ರೆ ತುಂಬ ಲ್ಯಾಗ್ ಆಗೋಗುತ್ತೆ. ನನಗೂ ಎಡಿಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ. ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೋತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಓಕೆ ಇವಾಗ ಇದನ್ನು ಸಹ ನಾನು ಏನೇನು ಕೆಲಸ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡೋಣ, ನಾನು ಕ್ಯಾಮ್ರಾದಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ನನ್ನ ಮಗಳಿಗೆ ವಾಟರ್ ಕುಡಿ ಅಂತ ಕೊಟ್ಟರೆ ಇಲ್ಲೇ ಇಟ್ಟಿದ್ದಾಳೆ, ಕುಡಿದೆ ವಾಪಸ್. ಓಕೆ ಬನ್ನಿ. ನಮ್ಮ ಹಸ್ಬೆಂಡು ನನ್ನ ಮಗಳಿಗೆ ಅಂತ ತಂದಿದ್ದು ಸ್ಕೂಲ್ಗೆ. ಇದು ಅವಳು ಸ್ಕೂಲಲ್ಲಿ ಫ್ರೂಟ್ಸ್ ಡೇ ಅಂತ ಮಾಡಿದರು. ಸೊ ಅವಾಗ ತರಿಸಿದ ಹಣ್ಣು ಹಾಗೇ ಇದೆ. ಒನ್ ಟೈಮ್ ಅಷ್ಟೇ ತೊಗೊಂಡೋಗಿದ್ದು, ಇನ್ನು ಮಿಕ್ಕಿದ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಆವತ್ತಿಂದ ಹಾಗೇ ಇದೆ. ಇದು ಸ್ವೀಟ್ ಇರಲಿಲ್ಲ, ಹಾಗಾಗಿ ಜ್ಯೂಸ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು. ಹೆಂಗಿದ್ರೂ ಇತ್ತು, ವೇಸ್ಟ್ ಆಗೋಗುತ್ತೆ. ಸೊ ಹಾಗೆ ಇಟ್ಟರೆ ಒಳಗೋಗುತ್ತಲ್ಲ ಅಂದ್ಬಿಟ್ಟು ಈಗ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಇಷ್ಟು ಹಾಕ್ಬಿಟ್ಟು. ನೈಟ್ ಬಟ್ಟೆ ಒಣಗಾಕಿದ್ನಲ್ಲ, ಸೊ ಅದು ಒಣಗಿದೆಯಲ್ವ ಅಂತ ನೋಡೋಕ್ಕೆ ಬಂದಿದ್ದೆ. ಅದು ಅಂದರೆ ಸ್ವಲ್ಪ ಮಳೆ ಬರ್ತಾಯಿತ್ತು, ಹಾಗಾಗಿ ಲೈಟಾಗಿ ಬಿಸಿಲಿತ್ತು. ಸೊ ಮೇಲ್ಗಡೆ ಎಲ್ಲ ಒಣಗಿರಲಿಲ್ಲ, ಹಾಗೆ ಇತ್ತು. ಓಕೆ ಅಂದ್ಬಿಟ್ಟು ನಾನು ಬಟ್ಟೆನೇ ಎತ್ಕೊಂಡಿಲ್ಲ. ಇನ್ನೊಂದು ಸ್ವಲ್ಪ ತೊಗೊಂಡಿದ್ದೆ ಅಂದ್ಬಿಟ್ಟು ಹ್ಯಾಂಗನ್ನು ಕೆಳಗೆ ಬಿಟ್ಬಿಟ್ಟು ಅಲ್ಲೇ ಇಲ್ಲಿ ಸ್ವಲ್ಪ ವಾಕ್ ಮಾಡ್ಕೊಂಡು ನಿಂತಿದ್ದೆ. ಅಲ್ಲೇ ಅಂದರೆ ತುಂಬ ಜನ ಹುಡುಗರೆಲ್ಲ ಆಟ ಆಡ್ತಾಯಿದ್ರು. ಸೊ ರೋಡಲ್ಲೆಲ್ಲ ನೋಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲೇ ನನ್ನ ಮಗಳು ಇನ್ನೂ ಮಲಗಿದ್ಲು, ಇನ್ನೂ ಎತ್ತಿರಲಿಲ್ಲ. ಸೊ ಓಕೆ ಅಂದ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾಯಿದ್ದೆ. ತುಂಬ ಬಿಸಿಲಿದೆ, ಹೆವಿ ಬಿಸಿಲು, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಹೆವಿ ಬಿಸಿಲು. ನಾನು ಅಲ್ಲಿಂದ ಬಂದಿದ್ದ ತಕ್ಷಣ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸನ. ಬಾಕ್ಸೆಲ್ಲ ಎತ್ತಿಟ್ಬಿಟ್ಟು ಮೇಲ್ಗಡೆ ಫುಲ್ಲು ಅದ್ರ ಒಟ್ಟು ಮೇಲೆಲ್ಲ ಫುಲ್ ಜಿಟ್ಟು ಥರ ಕಟ್ಕೊಂಡ್ಬಿಟ್ಟಿತ್ತು. ಅರ್ಧಕ್ಕರ್ಧ ನಾವು ಮನೆಗೆ ಬಂದು 2 months ಆಯ್ತು ಅಷ್ಟೇ. ಅಷ್ಟು ಬೇಗನೆ ಫುಲ್ಲು ಡಸ್ಟ್ ಅಂದರೆ ಡಸ್ಟು. ಅದು ಬೇರೆ ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಮನೆ, ಅಂದರೆ ನಮ್ಮ ಪಕ್ಕದ ಸೈಡಲ್ಲಿ ಮನೆ ಕಟ್ತಾ ಇದ್ದಾರೆ. ಆದರೂ ಅರ್ಧ ಡಸ್ಟೇ ಬರ್ತಾಯಿದೆ. ಇನ್ನೂ ಸರಿಯಾಗಿ ಪ್ಲಾಸ್ಟಿಂಗ್ ಆಗಿಲ್ಲ. ಹಾಗಾಗಿ ಅರ್ಧಕ್ಕರ್ಧ ಸಿಮೆಂಟದ್ದು ಧೂಳೇ ಜಾಸ್ತಿ ಇದೆ. ಮತ್ತು ವಿಂಡೋ ಓಪನ್ ಮಾಡಿದ್ರೆ ತುಂಬ ಡಸ್ಟ್ ಬರುತ್ತೆ. ಸೊ ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟು ವಿಂಡೋ ಓಪನ್ ಮಾಡ್ಕೊಳ್ತಿದ್ದೆ. ಆಮೇಲೆ ಬಾಕ್ಸ್ ಎಲ್ಲ ತೆಗೆದಿಟ್ಟಿರೋದನ್ನೆಲ್ಲ ಐಟಮ್ನೆಲ್ಲ ಎತ್ತಿಟ್ಟು
ಈಗ ಫುಲ್ ವಾಶ್ ಮಾಡಬೇಕು. ಸೊ ನಾನು ವಾಶ್ ಮಾಡಿದ್ದೆಲ್ಲ ಫುಲ್ ಜಾಸ್ತಿ ತೋರಿಸ್ಲಿಲ್ಲ ನಿಮಗೆ, ನಾನು ಎಷ್ಟು ಬೇಕು ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಅದು ಅಲ್ಲದೆ ನಾನು ಜೋಡಿಸೋದೆಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗಳು ಏನು ಮಾಡಿಬಿಟ್ಟಿದ್ದಾಳೆ, ನಾನು ಟ್ರೈಪೋಡ್ಗೆ ಹಾಕಿದ್ದೆ, ಬಟ್ ನನ್ನ ಮಗಳು ಫೋನ್ನ ತೊಗೊಂಡೋಗಿ ಅವಳು ಕಾರ್ಟೂನ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಅಲ್ಲಿವರೆಗೂ ಅಬ್ಸರ್ವೇ ಮಾಡಿರಲಿಲ್ಲ ಏನು ಮಾಡ್ತಿದ್ದಾಳೆ ಏನು ಅಂತ. ಇದು ಮುಂದಕ್ಕೆ ಜಾಸ್ತಿ ವೀಡಿಯೋ ಹಾಕಿಲ್ಲ. ಸೊ ಫುಲ್ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರು ಏನೋ ಅಂದ್ಕೋಬೇಡಿ, ಇದೇನಪ್ಪ ಇಷ್ಟು ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ವಿ, ಇಷ್ಟು ಬೇಗನೆ ಎಂಡಿಂಗು ಮಾಡ್ತಾಯಿದ್ದಾಳೆ ಅಂತ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಸಾರಿ ಕೇಳ್ತಾಯಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಗೈಸ್, ಕಿಚನ್ ಕ್ಲೀನಿಂಗ್ ಮುಗೀತು. ಈಗ ಟೈಮ್ ಬಂದು 9 ಗಂಟೆ. ಇವಾಗ ಮುಗೀತು, ಫುಲ್ ಕ್ಲೀನಿಂಗ್ ಮಾಡಿದ್ದೀನಿ. ಇನ್ನೇನು ಬ್ಯಾಲೆನ್ಸ್ ಇಲ್ಲ. ಒಂದೇ ಒಂದು ಬ್ಯಾಲೆನ್ಸ್ ಅಂದರೆ ಫ್ರಿಜ್ಜು ಒಂದು ಬ್ಯಾಲೆನ್ಸ್ ಇದೆ. ಸೊ ಅದೊಂದು ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಹೀಗೆ ಇದೆಲ್ಲ ಕಂಪ್ಲೀಟ್ ಆಯಿತು. ಫ್ರಿಜ್ಜು ಒಂದು ನಾಳೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಸೊ ಸ್ಟವ್ ಇವು ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮಾಡೋವಂಥದ್ದು ಏನೂ ಇಲ್ವಲ್ಲ, ಹಾಗಾಗಿ ಒಂದೇ ಸಲ ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನಿಮ್ಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ಧನ್ಯವಾದಗಳು. ಗುಡ್ ನೈಟ್, ಶುಭರಾತ್ರಿ.